ಇಂದಿನ ವಿಷಯ ಪ್ರಕೃತಿಯ ಮಡಿಲು. ದಣಿದ ಮನಸ್ಸಿಗೆ ನಿಜವಾದ ವಿಶ್ರಾಂತಿ ಸಿಗುವ ಜಾಗ ಯಾವುದು ಗೊತ್ತಾ? ಅದು ಪ್ರಕೃತಿಯ ಮಡಿಲು. ನಿಸರ್ಗದ ಮಡಿಲು ದಣಿದ ಮನಸ್ಸಿಗೆ ದೇವರು ಕೊಟ್ಟ ಔಷಧ. ಹಸಿರು ಮರಗಳು, ತಂಪಾದ ಗಾಳಿ, ಪಕ್ಷಿಗಳ ಮಧುರ ಧ್ವನಿ ಇವೆಲ್ಲವೂ ಮನಸ್ಸಿಗೆ ಒಂಥರ ಶಾಂತಿ ಕೊಡುತ್ತವೆ. ಬೆಳಿಗ್ಗೆ ಸೂರ್ಯೋದಯ ಮತ್ತು ಸಂಜೆ ಸೂರ್ಯಾಸ್ತದ ಸಮಯವನ್ನು ನೋಡಿ, ಎಷ್ಟು ಸುಂದರವಾಗಿರುತ್ತದೆ. ಆವಾಗ ಆಕಾಶ ಕೂಡ ಅಷ್ಟೇ ಸುಂದರವಾಗಿರುತ್ತದೆ. ಪಕ್ಷಿಗಳು ಹಾಡಲು ಶುರು ಮಾಡುತ್ತವೆ. ಆ ಸಮಯದಲ್ಲಿ ನಿಸರ್ಗದ ಮಡಿಲಿನಲ್ಲಿ ನಾವು ವಾಕ್ ಮಾಡುತ್ತಾ ಆ ಸೌಂದರ್ಯವನ್ನು ಸವಿಯುತ್ತಾ ಇದ್ದರೆ ಎಷ್ಟು ಮನಸ್ಸಿಗೆ ಹಿತವೆನಿಸುತ್ತದೆ. ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತದೆ. ಆ ತಂಗಾಳಿಯಲ್ಲಿ ಮರಗಳು ಅಲುಗಾಡಿದಾಗ ಅವು ನಮ್ಮನ್ನು ಕೈಬೀಸಿ ಕರೆಯುವಂತೆ ಅನಿಸುತ್ತದೆ. ಹಕ್ಕಿಗಳ ಚಿಲಿಪಿಲಿ ನಾದ ಕೇಳಿದಾಗ ಕಿವಿಗೆ ಸುಮಧುರ ಸಂಗೀತ ಕೇಳಿದಂತೆ ಅನಿಸುತ್ತದೆ. ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ಬಂಗಾರದಂತೆ ಹೊಳೆಯುತ್ತಿರುತ್ತವೆ. ಅದನ್ನು ನೋಡಿದಾಗ ನಮ್ಮ ಕಣ್ಣುಗಳಿಗೆ ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ. ಗಿಡ ಮರಗಳು ಸದಾಕಾಲ ನೆರಳು, ಹಣ್ಣುಗಳು, ಆಮ್ಲಜನಕ ಕೊಡುತ್ತವೆ. ನಿಸರ್ಗದಿಂದ ನಾವು ಒಂದು ಸುಂದರವಾದ ಪಾಠ ಕಲಿಯಬಹುದು. ನಿಸ್ವಾರ್ಥದಿಂದ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬಹುದು. ಸ್ನೇಹಿತರೆ, ಕೆಲವೊಮ್ಮೆ ನಾವು ಜೀವನದಲ್ಲಿ ತುಂಬ ಒಂಟಿತನ ಅನುಭವಿಸುತ್ತೇವೆ. ಯಾರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನಿಸುತ್ತದೆ. ಆ ಸಮಯದಲ್ಲಿ ಪ್ರಕೃತಿ ಹತ್ತಿರದಲ್ಲಿ ಹೋಗಿ ಮರದ ಕೆಳಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಗಾಳಿಯ ಸ್ಪರ್ಶ ಅನುಭವಿಸಿ. ಆ ಕ್ಷಣದಲ್ಲಿ ಮನಸ್ಸು ಹೇಳುತ್ತದೆ, ನಾನು ಒಬ್ಬಳೇ ಅಲ್ಲ. ನಿಸರ್ಗ ನಮ್ಮೊಳಗೆ ಧೈರ್ಯ ತುಂಬುತ್ತಾ ಇರುತ್ತದೆ. ಮಳೆ ಬಂದಾಗ ಭೂಮಿ ಹೇಗೆ ತಂಪಾಗುತ್ತದೆಯೋ ಅದೇ ರೀತಿ ಪ್ರಕೃತಿ ನಮ್ಮ ಹೃದಯದ ನೋವನ್ನು ನಿಧಾನವಾಗಿ ಶಾಂತಗೊಳಿಸುತ್ತದೆ. ಸ್ನೇಹಿತರೆ, ಪ್ರಕೃತಿಯ ಮಡಿಲಿನಲ್ಲಿ ಕುಳಿತು ಧ್ಯಾನ ಮಾಡಿದರೆ ಮನಸ್ಸು ಬೇಗ ಏಕಾಗ್ರವಾಗುತ್ತದೆ. ಅದಕ್ಕಾಗಿಯೇ ಋಷಿ ಮುನಿಗಳು ಪ್ರಕೃತಿಯ ಮಡಿಲಿನಲ್ಲಿ ಕುಳಿತು ಧ್ಯಾನ ಮಾಡುತ್ತಾರೆ. ಪ್ರಕೃತಿ ದೇವರ ಸೃಷ್ಟಿಯ ಅತ್ಯಂತ ಸುಂದರ ರೂಪ. ನಾವು ಪ್ರಕೃತಿಯನ್ನು ಕಾಪಾಡಬೇಕು. ಮರಗಳನ್ನು ನೆಡಬೇಕು. ಪಕ್ಷಿಗಳಿಗೆ ನೀರು ಇಡಬೇಕು. ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಏಕೆಂದರೆ ಪ್ರಕೃತಿ ಇಲ್ಲದೆ ಜೀವನವೇ ಇಲ್ಲ. ಪ್ರತಿದಿನ ನಿಸರ್ಗದ ಜೊತೆ ಕೆಲವು ಸಮಯ ಕಾಲ ಕಳೆಯಿರಿ. ಮೊಬೈಲ್ ದೂರವಿಡಿ. ನಿಮ್ಮ ಜೀವನದಲ್ಲಿ
ನೆಮ್ಮದಿ ಹೆಚ್ಚಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ, ಜೀವನ ಸುಂದರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.